ನಾನು 5ನೇ ತರಗತಿಯಲ್ಲಿ ಕೋಚಿಂಗ್ ಮುಗಿಸಿ 5ನೇ ತರಗತಿ ಕೋಚಿಂಗಲ್ಲಿ ಬಾಗಲಕೋಟೆ ಡಿಸ್ಟಿಕಲ್ಲಿ ಇದ್ದೆ. ಕೋಚಿಂಗ್ ಮುಗಿಸಿ ಬಂದ ನಂತರ ನನಗೆ 6ನೇ ತರಗತಿಯಲ್ಲಿ ಒಮ್ಮಿಂದೊಮ್ಮೆ ಬಾಯಿ ವಂಕಾಗುವುದು ಮಾತನಾಡುವಾಗ ಮತ್ತು ಹೋಗುವಾಗ ಇಂಬ್ಯಾಲೆನ್ಸ್ ಮತ್ತು ಹಾಗೂ ಕಣ್ಣಲ್ಲಿ ನೀರು ಬರುವುದು, ಎಡಗಡೆ ಬಾಜು ಎಡಗಡೆ ಸೈಡ್ ದೋಷ ಕಂಡುಬರಲು ಪ್ರಾರಂಭ ಆಯಿತು. ಆದ್ದರಿಂದ ನಾವು ಸಾಂಗ್ಲಿಯಲ್ಲಿರುವ ಕೇದಾರಿ ಪ್ರಸಾದ್ ಕುಲಕರ್ಣಿ ಅವರ ನರತಜ್ಞರಾದಂಥ ಕೇದಾರಿ ಪ್ರಸಾದ್ ಕುಲಕರ್ಣಿ ಅವರ ಕಡೆಗೆ ಚಿಕಿತ್ಸೆಗಾಗಿ ಪ್ರವೇಶ ನೀಡಿದರು. ಅವರು ಸ್ಕ್ಯಾನ್ಗಳನ್ನು ಮಾಡಿ ಹಲವು CT ಸ್ಕ್ಯಾನನ್ನು ಮಾಡಿ ನಂತರ ಅವರು ನಮಗೆ ತಿಳಿಸಿದರು, ಇವಳ ಶರೀರ ಸಾಮಾನ್ಯ ಮಕ್ಕಳ ಥರ ಇಲ್ಲ, ಇವಳಿಗೆ ಆಹಾರದ ಕೊರತೆ ಆಗದಂತೆ ಮನೆಯಿಂದಲೇ ತಯಾರಿಸಿದ ಆಹಾರವನ್ನು ಕೊಡಬೇಕು ಅಂತ ತಿಳಿಸಿದರು. ಆದ್ದರಿಂದ ಅವರು ಏನೂ ಈ ದೋಷಗಳನ್ನು ಕಂಡುಹಿಡಿಯಲಿಲ್ಲ ನನಗೆ ಇರುವ ತೊಂದರೆಗಳನ್ನು. ಹಾಗಾಗಿ ನಾನು ಮುಂದೆ ಬರುತ್ತಾ ಹಾಗೇ ಮ್ಯಾಚುರಿಟಿ ಬೆಳವಣಿಗೆ ಆಗುತ್ತಾ ಈ ತೊಂದರೆಗಳು ಹೆಚ್ಚಾಗ್ತಾ ಬಂತು. ನಡೆಯುತ್ತಾ ಜೋಲಿ ಹೋಗೋದು, ಇಲ್ ಬ್ಯಾಲೆನ್ಸ್ ಹಾಗೂ ಮತ್ತು ಬಾಯಿ ವಂಕ ಆಗೋದು ಮತ್ತು ಕಣ್ಣಲ್ಲಿ ನೀರು ಜಾಸ್ತಿ ಬರುತ್ತಾ, ಇದು 10ನೇ ತರಗತಿ SSLC ಹಂತಕ್ಕೆ ಬಂದೆ. ಹಾಗಾಗಿ ಒಮ್ಮೆ ರಾತ್ರಿ ಏನಾಯಿತು, ಒಮ್ಮಿಂದೊಮ್ಮೆ ಬಾಯಿ ವಂಕ ಆಯಿತು. ಆದ್ದರಿಂದ ನಾವು ವಿಜಯಪುರದಲ್ಲಿ ನರತಜ್ಞರಾದಂತಹ ಭಗವತಿ ಆಸ್ಪತ್ರೆಗೆ ಹೋದೆವು. ಅವರು ಕೂಡ ಈ ದೋಷವನ್ನು ಕಂಡುಹಿಡಲಿಲ್ಲ. ಆದ್ದರಿಂದ ದಿನಕ್ಕೆ ತೊಂದರೆಗಳು ಹೆಚ್ಚಾಗುತ್ತಾ ಹೋದವು. ಫಸ್ಟ್ ಇಯರ್ ಬಂದೆ. ನಾನು ಎಕ್ಸಲೆಂಟ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಸೈನ್ಸ್ ಮಾಡಿದೆ. ಅಲ್ಲಿ ಸ್ನಾನ ಮಾಡುವಾಗ ಬಾತ್ರೂಮಲ್ಲಿ ಸ್ಲಿಪ್ ಆಗಿ ಜಾರಿ ಬಿದ್ದೆ. ಆವಾಗೇ ನನಗೆ ಹೆಚ್ಚಾಯಿತು ತೊಂದರೆ, ಅಲ್ಲೇ ಹಿಂದೆ ಬಡಿತು. ಆದ್ದರಿಂದ ನಾವು ಬಸವ ಆಸ್ಪತ್ರೆ ನರತಜ್ಞರಾದ ಆನಂದ್ ಅಂತ ಡಾಕ್ಟರ್ ಬಳಿ ಹೋದೆವು. ಅವರು ಕೂಡ MRI CT ಸ್ಕ್ಯಾನ್ ಮಾಡಿದ್ರು. ಆದರೂ ಕೂಡ ಅವರು ಏನೂ ಹೇಳಲಿಲ್ಲ, ಬೆನ್ನು ಮೂಳೆ ಅಂತ ತೊಂದರೆ ಅಂತ ಹೇಳಿದರು. ಆದರೂ ದಿನ ಇದು ಹೆಚ್ಚಾಗುತ್ತಾ ಹೋಯಿತು. ನನಗೂ ಕೂಡ ಟೆನ್ಷನ್ ಯೋಚನೆ ಮಾಡಿದೆ ಮತ್ತು ಕೈಯಲ್ಲಿ ಪೆನ್ನು ನಿಂದಿರಲಾಯಿತು, ಪೆನ್ನು ಕೂಡ ನಿಂದಿರಲಾಗಲಿಲ್ಲ. ಹಾಗಾಗಿ ನಾನು ಇಲ್ಲಿ ಭಾರತೀಯ ಹಾಸ್ಪಿಟಲ್ಗೆ ಬಂದೆವು, ಮಿರಜ್ ಭಾರತೀಯ ಹಾಸ್ಪಿಟಲ್ ಪ್ರವೇಶ ನೀಡಿದೆವು. ಆದರೂ ಕೂಡ ಅವರು ಆಪ್ರೇಷನ್ ಎಲ್ಲ ಚೆಕ್ ಮಾಡಿದ್ರು, ಆಪ್ರೇಷನ್ಗೆ ಬರೋದಿಲ್ಲ ಅಂತ ಹೇಳಿದರು. ಆದ್ದರಿಂದ ನಾನು ಹೀಗೆ ಒಬ್ಬರು ಪತ್ತೆದಾರಿ ಇಲ್ಲಿ ಆರಾಮಾಗಿ ಬಂದಂತಹ ರೋಗಿಗಳು ವಿಚಾರಣೆ ಮಾಡಿದೆವು. ಅವರು ಇಲ್ಲಿ ಕೋಲ್ಹಾಪುರದ ವಿನ್ಸ್ ಹಾಸ್ಪಿಟಲ್ ಸಂತೋಷ್ ಹೋಗು ಅಂತ ಅವರು ಅಲ್ಲಿ ಹೋಗಿ ಇಲ್ಲಿ ಕೇಳಬಹುದು ಅಂತ ಕೇಳಿದ್ರು. ನಾವು ಇದು OPDಗೆ ನಾವು ವಿಚಾರಣೆಗಾಗಿ ಬಂದು ಅವರು ಹಲವಾರು ತಪಾಸಣೆಗಳು ತೆಗೆದುಕೊಂಡ್ರು. ಎಲ್ಲ ನನ್ನ ದೋಷಗಳನ್ನು ಎಲ್ಲ ಸರಿ ಮಾಡಿದರು, ಎಲ್ಲ ಚಿಕಿತ್ಸೆ ಮಾಡಿದರು ಮತ್ತು CT ಸ್ಕ್ಯಾನ್ MRI ಎಲ್ಲ ಮಾಡಿಸಿದ್ರು. ಇಲ್ಲಿ ನರ ತೆಳುವಾಗಿದೆ ಅಂತ ಹೇಳಿದರು. ಅವರು ಸರ್ವೈಕಲ್ ಡಿಕಾಂಪ್ರೆಷನ್ ಆಗಿದೆ ಅಂತ ಹೇಳಿದ್ರು. ಇದು ಆಪ್ರೇಷನ್ ಬರ್ತದೆ ಅಂತ ಭರವಸೆ ನೀಡಿದ್ರು. ಹಾಗಾಗಿ ನಮಗೆ ಖುಷಿ ಆಯಿತು ಫುಲ್, ಇದು ಆಪ್ರೇಷನ್ ಬರ್ತದೆ ಅಂತ. ಹಾಗೆ ಡಿಸೆಂಬರ್ 28, 2023 ನಾವಿಲ್ಲಿ ಅಡ್ಮಿಟ್ ಆದೆವು. ಹಾಗಾಗಿ 5 ದಿನ ಅಡ್ಮಿಟ್ ಆದೆವು. ಜನವರಿ 1ಕ್ಕೆ ನಮಗೆ ಆಪ್ರೇಷನ್ ಸರ್ಜರಿ ಮಾಡಿದರು. ಹಾಗಾಗಿ ಸರ್ಜರಿ ಮಾಡಿದ 5ನೇ ದಿನಕ್ಕೆ ಎಲ್ಲ ಇದು ಕಾಣಿಸ್ಲಾಗ್ತದೆ, ಲಕ್ಷಣಗಳು ಲಕ್ಷಣಗಳು. ಹಾಗಾಗಿ ನಡೆಯೋದಕ್ಕೆ ಬ್ಯಾಲೆನ್ಸ್ ಕರೆಕ್ಟ್ ಆಯಿತು ಮತ್ತು ನಡೆಯೋದಕ್ಕೆ ಹಾಗೂ ಉತ್ಸಾಹ, ಎಲ್ಲ ಮಾತನಾಡೋದು ಮತ್ತು ಕಣ್ಣಲ್ಲಿ ನೀರು ಬರೋದು ನಿಂತಿರ್ತಾ ಬಂತು. ಹಾಗಾಗಿ ಈ ಆಸ್ಪತ್ರೆ ಬಗ್ಗೆ ನನಗೆ ಹೇಳಬೇಕಾಗಿದೆ ಅಂದರೆ, ನನಗೆ ಪುನರ್ಜನ್ಮ ಈಗ ನಂದು ಜೀವನನೇ ಮುಗಿತಿತ್ತು. ಈ ಆಪ್ರೇಷನ್ ಮಾಡಿಲ್ಲ ಏನಂದರೆ ನನ್ನ ಜೀವನನೇ ಮುಗಿತಿತ್ತು. ಜೀವನ ಅಂದ್ರೇನು, ನಂದು ಬದುಕೋದೇ ಗ್ಯಾರಂಟಿ ಇರಲಿಲ್ಲ. ಹೀಗಾಗಿ ಇವರು ಏನಂತಾರಲ್ಲ, ವೈದ್ಯ ನಾರಾಯಣ ಹರಿ, ಇವರು ನನ್ನ ಪಾಲಿಗೆ ದೇವರೇ, ನನ್ನ ಪುನರ್ಜನ್ಮ ನೀಡಿದ ದೇವರೇ ಇವರು ಅಂತ ಹೇಳುತ್ತಾ ನನಗೆ ಕಲಿಯೋದಕ್ಕೂ ಉತ್ಸಾಹ ಬರ್ತಾಯಿದೆ. ಹಾಗೂ ಬಹಳ ಖುಷಿ ಅಂದರೆ ಏನು, ಎಲ್ಲ ನನಗೆ ಎಜುಕೇಷನ್ದಲ್ಲಿ ಕೂಡ ಡೆವಲಪ್ ಆಗ್ತಾಯಿದೆ. ಎಜುಕೇಷನ್ ಕೂಡ ಮೊದಲು ಎಲ್ಲ 10th SSLC ಎಲ್ಲ ವರ್ಕ್ ಮಾಡ್ತಿದ್ದೆ. ಆದರೂ ಕೂಡ ನನಗೆ ಹೆಲ್ತ್ ಅಪ್ಸೆಟ್ದಿಂದ ನನಗೆ ಯಾವುದು ಮಾಡಲಾಗೋದಂತ ಮನಸ್ಥಿತಿ ಮಾಡ್ತಾಯಿದೆ. ಅಂದರೆ ಇವರು ಆರೋಗ್ಯದಲ್ಲಿ ಬದಲಾವಣೆ ಕಂಡು ಬಂದ ನಂತರ ಎಲ್ಲವೂ ಮಾಡಲು ಕೂಡ ನನಗೆ ಸಾಧ್ಯವಾಗುವಂತಹ
ಕಾಮ್ ಎಲ್ಲ ಎಕ್ಸಾಮೆಂಟ್ ಶುರುವಾಯಿತು. ಆದ್ದರಿಂದ ನನಗೆ ಖುಷಿ ಆಯಿತು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಷ್ಟೇ, ಯಾವುದೇ ದುಡ್ಡು ತಿನ್ನುವಂಥ ಇದು ಅಲ್ಲ. ಯಾವುದನ್ನು ಸತ್ಯವನ್ನು ಸತ್ಯವಾಗಿ ಹೇಳುತ್ತಾರೆ. ಯಾವುದು ಆಪರೇಷನ್ ಬರುತ್ತೋ ಬರೋದಿಲ್ಲ, ಹೀಗಾಗಿ ಅವರು ಯಾವುದನ್ನು ಮೋಸ ಮಾಡೋದ್ರಲ್ಲಿ ಇವು ಮಾಡೋದಿಲ್ಲ. ಆದ್ದರಿಂದ ನನಗೆ ಇವರು ಕಂಡು ಬಂದದ್ದು ಏನೆಂದರೆ, ಇವರು ಏನಲ್ಲ ಸತ್ಯವನ್ನು ಸತ್ಯವಾಗಿ ಹೇಳುತ್ತಾರೆ. ಹಾಗಾಗಿ ಇವ್ರ ಬಗ್ಗೆ ಹೇಳಬೇಕಂದ್ರೆ ಏನು ಮಾತೇ ಸಾಲ್ತಿಲ್ಲ. ಆಯಿತು, ನೆಕ್ಸ್ಟ್